ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಅಕ್ಕನ ಜೊತೆಗೆ ಮಾತೃ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿ ಹೋಗ್ಬೇಕು ಅಂದ್ರೆ ರಿಜಿಸ್ಟರ್ ಮಾಡ್ಕೊಂಡೇ ಹೋಗ್ಬೇಕು. ಒಳಗ್ ಹೋದಾಗ ಒಂದು ಅದ್ಭುತವಾದಂತ ಲೋಕ ಅಂತ ಹೇಳ್ಬೋದು ನಾವು. ಒಂದು ಸ್ವರ್ಗದಂತ ಅನುಭವ, ಶಾಂತಿಯಾಗಿರೋಂತ ಒಂದು ಸ್ಥಳ. ಅಲ್ಲಿ ಯಾವ ರೀತಿ ವೈಬ್ರೇಷನ್ ಇತ್ತು ಅಂತ ಅನುಭವಿಸಿದವರಿಗೆ ಅಷ್ಟೇ ಗೊತ್ತಾಗುತ್ತೆ ನೋಡಿ. ಆ ಮಂದಿರದೊಳಗೆ ಏನೇನಿದೆ ಅಂತಂದೇಳಿ ಎಲ್ಲಾ ವಿಡಿಯೋ ಮಾಡಿ ಹಾಕಿದೀನಿ ನಾನು. ಹಾಗಾದ್ರೆ ವಿಡಿಯೋ ನೋಡಕ್ಕೆ ನೀವು ಬರ್ತಿರಲ್ಲ? ಶುರು ಮಾಡೋಣವಾ? ನಮಸ್ತೆ, ಶುಭೋದಯ. ಇವತ್ತು ಬೆಳಗ್ಗೆ ನಾವು ಮಾತೃ ಮಂದಿರಕ್ಕೆ ಟಿಕೆಟ್ ಸಿಕ್ಕಿದೆ ನಮಗೆ. ಹೋಗ್ತಾ ಇದ್ದೀವಿ. ಅದು ಮಾತೃ ಮಂದಿರ ಅಂದರೆ ಇಲ್ಲೊಂದು ಧ್ಯಾನದ ಮಂದಿರ ಇದೆ. ಅದಕ್ಕೆ ನಾವು ಹಾಗೆ ಹೋಗಂಗಿಲ್ಲ. ತುಂಬ ದೊಡ್ಡದಾದಂಥ ಬಿಲ್ಡಿಂಗ್ ಇದೆ. ಅದು ಧ್ಯಾನ ಮಾಡಲಿಕ್ಕೆ ಹೋಗಬೇಕು ಅಂದರೆ ಪರ್ಮಿಷನ್ನು ಫಾರಮ್ ಫಿಲಪ್ ಮಾಡಿ ಆನಂತರ ಹೋಗೋದದು. ಆ ಥರ ಫಾರಮ್ ಎಲ್ಲ ಫಿಲಪ್ ಮಾಡಿದ್ವಿ. ಈಗ ಇವತ್ತಿನ ದಿವಸ ಹೋಗ್ಲಿಕ್ಕೆ ನಮಗೆ ಡೇಟ್ ಸಿಕ್ಕಿದೆ. ಹೊರಡ್ತಾ ಇದ್ದೀವಿ. ಇಲ್ಲಿಂದ ಆಟೋಕ್ಕೆ ಹೋಗ್ಬಿಡ್ತೀವಿ. ಥ್ರೂ ಮಾತಾಡಿದ್ದೀವಿ. ಆಟೋ ಬರ್ತಾಯಿದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಆಟೋದಲ್ಲಿ ಕೂತಿದ್ದೀವಿ. ಈಗ ಆಟೋ ಬಂತು, ಹೊರಟಿದ್ದೀವಿ. ಒಂದು 20 ನಿಮಿಷ 25 ನಿಮಿಷದೊಳಗೆ ಮುಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಲ್ಲಿ ಹೊರಟ ಮೇಲೆ ಮತ್ತೆ ಮಾತೃ ಮಂದಿರದೊಳಗೆ ಹೋಗೋಕ್ಕೆ ಮೊಬೈಲ್ ಬಿಡಲ್ಲ, ಬಟ್ ಹೊರಗಡೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ನೋಡಿ. ಇದು ಸೈಡು ಕಾರ್ ಪಾರ್ಕಿಂಗ್. ಮಾತೃ ಮಂದಿರಕ್ಕೆ ರೀಚ್ ಆದ್ವಿ ನಾವು. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಇದೆ. ಆಟೋ ನಮಗೆ ಅಲ್ಲಿನೇ ಬಿಟ್ಟು ಹೋಯಿತು. ಇಲ್ಲಿಂದ ನಡ್ಕೊಂಬರೋದು ಎಂಟ್ರೆನ್ಸ್ ಈ ಥರ ಇದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಅಲ್ಲ ಅಕ್ಕ, ಮಾತೃ ಮಂದಿರ ಮುಟ್ಬಿಟ್ಟೆ ನೋಡಿ ನೀನು. ತುಂಬ ಖುಷಿ ಆಯ್ತಪ್ಪ. ಅಲ್ಲ, ನೀ ಕರ್ಕೊಂಬಂದಿಯಲ್ಲ, ಅದೇ ನನಗೆ ಭಾಳ ಖುಷಿ. ಬನ್ನಿ ಹೋಗೋಣ. ಇದೇ ರೂಟ್ ನೋಡಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಇಲ್ಲೆಲ್ಲ. ನಡ್ಕೊಂಡು ಹೋಗೋ ದಾರಿ ಕೂಡ ಚೆನ್ನಾಗಿದೆ ನೋಡಿ. ಗಿಡಗಳು, ಅಕ್ಕಪಕ್ಕ ಗಿಡಗಳಿದೆ. ಹೋಗಲಿಕ್ಕೆ ತುಂಬ ಖುಷಿ ಆಗುತ್ತೆ. ಬೆಳಗಿನ ವಾತಾವರಣ ತುಂಬ ಚೆನ್ನಾಗೂ ಇದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ, ಆಮೇಲೆ ಅಲ್ಲಿ ಮುಟ್ತೀವಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಬ್ರಿಡ್ಜ್ ಥರ ಸೂಪರ್ ಇದೆ ನೋಡಲಿಕ್ಕೆ. ನೋಡಿ, ಒಳಗಡೆ ನಡ್ಕೊಂಡಷ್ಟೇ ಬರಬೇಕು ಅಂತಂದೇಳಿ ಈ ಥರ ಎಲ್ಲ ಕಲ್ಲನ್ನು ಅಡ್ಡ ಇಟ್ಬಿಟ್ಟಿದ್ದಾರೆ. ಈ ಥರ ಕಲ್ಲನ್ನೆಲ್ಲ ಅಡ್ಡ ಇಟ್ಬಿಟ್ಟಿದ್ದಾರೆ. ಬೈಕ್ ಗೀಕ್ ಬರಬಾರ್ದಲ್ವ, ಅದಕ್ಕೆ ಇಲ್ಲೆಲ್ಲ ಜನ ಓಡಾಡೋದಷ್ಟೇ ಇದು. ಒಳಗಡೆ ಹೋಗ್ತಾ ಇದ್ದೀವಿ. ಗೇಟು ಬಂತು. ಇಲ್ಲೆಲ್ಲ ಕ್ಯೂ ನಿಂತ್ಕೋಬೇಕು ನಾವು ಹೋಗಿ. ಇಷ್ಟುದ್ದ ಕ್ಯೂ ಇದೆ ಕಣ್ರಿ ಆಗಲೇ. ಹಾಂ ನೋಡಿ, ಎಷ್ಟೊಂದು ಜನ ಕ್ಯೂ ನಿಂತಿದ್ದಾರೆ ಆಲ್ರೆಡಿ. ಇದು ಒಂದು ಕ್ಯೂ ಇದೆ. ಏನು ಗೊತ್ತಾ, ಸೆಕೆಂಡ್ ಟೈಮ್ ಬರೋರಿಗೆ ಈ ಲೈನು, ಫಸ್ಟ್ ಟೈಮ್ ಬರೋರಿಗೆ ಈ ಲೈನು. ಹಲೋ, ನಮಸ್ತೆ. ಏನು ಕನ್ನಡದವ್ರು ಇಲ್ಲಿ? ಹಿಂಗೆ ಬಂದಿದ್ದೆ ಮೇಡಮ್, ಟ್ರೈನಿಂಗ್ ಬಂದು ಹಿಂಗೆ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ. ಹೌದಾ? ಮಾತೃ ಮಂದಿರಕ್ಕೆ ರಿಜಿಸ್ಟ್ರೇಷನ್ ಮಾಡಿ ಹಂಗೆ ಸಿಕ್ಬಿಡ್ತಾ? ಮಾಡಿ ಒಂದೇ ದಿನದಲ್ಲೇ ಸಿಕ್ಬಿಟ್ಟಿದೆ ನೋಡಿ ನಮ್ಗೆ. ನೋಡಿ, ಏನು ಲೆಕ್ಕಪ್ಪ. ಏನು ನಿಮ್ಮ ಹೆಸರು? ರಂಗಸ್ವಾಮಿ ಅಂತ ಮೇಡಮ್. ನಿಮ್ಮ ಹೆಸರು ಸರ್? ರವಿ ಶ್ರೀನಿಧಿ. ವಾ, ಖುಷಿ ಆಯಿತು ಕನ್ನಡದವ್ರನ್ನ ಮಾತಾಡ್ಸಿದ್ದಕ್ಕೆ. ತುಂಬ ಖುಷಿ ಆಯಿತು. ಓಕೆ, ಮತ್ತೆ ಸಿಗೋಣ. ನೋಡಿ, ಫಸ್ಟಿಗೆ ನಮಗೆ ವಿಡಿಯೋ ಹಾಕಿ ತೋರಿಸ್ತಾರೆ. ಅದಕ್ಕೆ ಫಸ್ಟ್ ಟೈಮ್ ಬಂದವರಿಗೆ ಈ ಥರ ಸ್ಕ್ರೀನ್ ಇರುತ್ತೆ. ಇಲ್ಲೇನು ಇನ್ಸ್ಟ್ರಕ್ಷನ್ ಕೊಡೋ ಬದಲು ಈ ಥರ ಫಿಲಮ್ ಹಾಕಿ ಕೊಡ್ತಾರೆ ಅಷ್ಟೇ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಸ್. ಈ ಥರ ಹತ್ತಿಗೆ ಹೋಗ್ಬೇಕು ನಾವೆಲ್ಲ. ನೋಡಿ, ಒಬ್ಬೊಬ್ಬರಿಗೆ ಈ ಥರ ಕಲರ್ ಕಾರ್ಡ್ ಕೊಡ್ತಾರೆ. ನನಗೂ ಕೂಡ ಕಾರ್ಡ್ ಕೊಟ್ಟಿದ್ದಾರೆ ನೋಡಿ. ನಾನು ಕೂಡ ಒಳಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಪ್ಪ. ಫುಲ್ ಆಗಬೇಕು ಸೀಟೆಲ್ಲ. ಒಂದು ಬಸ್ ಫುಲ್ ಆದಮೇಲೆ ಬಿಡೋದವರು. ಇಲ್ಲಿಂದ ಮತ್ತೆ 1 ಕಿಲೋಮೀಟ್ರ್ ದೂರ ಇರುತ್ತೆ ಅದು. ಅಲ್ಲಿಗೆ ಇವರೇ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಬಸ್ಸಿಂದ ಇಳಿದು ಇಲ್ಲಿ ಕೂತ್ಕೊಂಡಿದ್ದೀವಿ ನೋಡಿ. ಎಲ್ಲರೂ ವೆಯ್ಟ್ ಮಾಡ್ತಾರೆ. 5 ನಿಮಿಷ ಇಲ್ಲಿ ವೆಯ್ಟ್ ಮಾಡಬೇಕು. ಆಮೇಲೆ ಕರೀತಾರೆ ನಮ್ಮನ್ನು ಒಳಗೆ ಹೋಗ್ಲಿಕ್ಕೆ. ಇಲ್ಲಿ ಬ್ಯಾಗು ಕೂಡ ಸರೌಂಡ್ರ್ ಮಾಡಬೇಕು ನಾವಿಲ್ಲಿ. ಎಲ್ಲದು ಬ್ಯಾಗ್ ಸರೌಂಡ್ರ್ ಮಾಡೋದು ಇದೇ ಜಾಗನೇ. ಬಾತ್ರೂಮು ಏನಾರು ಇದ್ದರೆ ಹೋಗೋದಿದ್ರೆ ಇಲ್ಲೇ ಹೋಗ್ಬಿಟ್ಟು ಒಳಗೆ ಹೋಗ್ಬೇಕು. ಯಾಕಂದರೆ ಹೊರ ಬರಲಿಕ್ಕೆ ಅಲ್ಲೇ ಒಳಗೆ ಏನೂ ಇರೋದಿಲ್ಲ ನೋಡಿ. ಈ ಥರ ಎಲ್ಲ ಡಿಪಾಸಿಟ್ ಇಡ್ಲಿಕ್ಕೆ ಕ್ಯೂ ನಿಂತಿದ್ದೀವಿ ನಾವು. ಓಕೆ, ನಾನು ಕೂಡ ಡಿಪಾಸಿಟ್ ಇಡ್ತೀನಿ. ಮೊಬೈಲು ಕೂಡ ಕೊಡಬೇಕಾಗುತ್ತೆ. ಓಕೆ, ಒಳಗೆ ಹೋಗ್ತಾ ಇದ್ದಂಗೆ ದೊಡ್ಡದಾದಂಥ ಒಂದು ಗ್ಲೋಬ್ ನೋಡ್ತಿರಲ್ಲ, ಅದೊಂದು ದೊಡ್ಡ ಹಾಲ್ ಒಳಗಡೆ. ಫುಲ್ಲು ಅಷ್ಟೇ ದೊಡ್ಡ ಹಾಲು ಒಳಗಡೆ ಇದೆ. ಮೆಟ್ಲು ಇಳ್ಕೊಂಡು ಹೋಗೋದು, ಹತ್ಕೊಂಡು ಹೋಗೋದು ಎಲ್ಲ ಎಷ್ಟು ಒಂದು ಸಂತೋಷವಾಗಿ ಕಾಣುತ್ತೆ ಆ ಬಿಲ್ಡಿಂಗ್ ನೋಡ್ಲಿಕ್ಕೆ. ಅಂದರೆ ಅಷ್ಟೆಲ್ಲ ಒಳಗೆ ಹೋಗ್ತಾ ಇದ್ದಂಗೆ ನಮಗಲ್ಲೊಂದು ಸೆಂಟ್ರಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡದಾದಂಥ ಒಂದು ಕ್ರಿಸ್ಟಲ್ ಮಣಿನ ಇಟ್ಟಿರ್ತಾರೆ, ಹರಳನ್ನು. ಆ ಒಂದು ಹರಳು ಏನಕ್ಕೆ ಅಂತಂದರೆ ಅದ್ರ ನೇರ ಮೇಲ್ಭಾಗ, ಬಿಲ್ಡಿಂಗಿನ ಮೇಲ್ಭಾಗದಲ್ಲಿ ಓಪನ್ ಬಿಟ್ಟಿರ್ತಾರೆ. ಅಲ್ಲಿ
ಸೂರ್ಯನ ಕಿರಣ ಒಳಗೆ ಬರುತ್ತೆ, ಬಂದಿದ್ದು ಅದು ಸೀದಾ ಎಲ್ಲಿ ಬೀಳುತ್ತೆ, ಕ್ರಿಸ್ಟಲ್ ಮಣಿ ಮೇಲೆ ಬೀಳುತ್ತೆ. ಸೂರ್ಯನ ಕಿರಣದ ಬೆಳಕಿನಿಂದ ಆ ಮಣಿ ಪ್ರಜ್ವಲಿಸ್ತದೆ. ಎಷ್ಟು ರೀತಿ ಅಂದರೆ ಲೈಟ್ ಹಾಕಿದಾರೇನೋ ಅನ್ಬೇಕು, ಅಷ್ಟು ಚೆನ್ನಾಗಿ ಕಾಣಿಸ್ತು ನನಗೆ. ಅಲ್ಲಿ ಒಳಗೆ ಹೋಗ್ತಿದ್ದಂಗೆ ಆ ಒಂದು ಚಿತ್ರ ನೋಡ್ಬಿಟ್ಟು ನನಗೆ ಎಷ್ಟೊಂದು ಮನಸ್ಸಿಗೆ ಒಂದು ಖುಷಿ ತಂತು ಅಂದರೆ, ಒಂದು ಏನೋ ಭಾವನೆ ಅದು ಹಂಚ್ಕೊಳ್ಳೋಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಥರ ಆಗುತ್ತೆ ಗೊತ್ತಿಲ್ಲ. ನನಗೆ ಮಾತ್ರ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಅದು ಸಹಕಾರ ಕೊಡ್ತಾ ಇದೆ ನಮಗೆ ಅನ್ನಿಸ್ಬಿಡ್ತು ನನಗೆ. ಎಲ್ಲರೂ ಕೂಡ ಬರ್ತೀವಿ, ಒಂದು 20-30 ಜನ ಒಂದ್ಸಲಿ ಕೂಡ್ಬೋದು. ಒಂದು 20 ನಿಮಿಷ ಕುತ್ಕೊಂಡು ಕಣ್ಮುಚ್ಚಿ ಧ್ಯಾನ ಮಾಡಿ ನಂತರ ಎದ್ದು ಹೊರಗೆ ಬರೋದು, ಇಷ್ಟೇ ಅಲ್ಲಿ ನಾವು ಮಾಡೋದು. ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಧ್ಯಾನ ಮಾಡೋದು ಕುತ್ಕೊಂಡು ಮನ್ಸಿಗೆ ಏನೋ ಒಂದು ಭಾವನೆ ಬರುತ್ತೆ, ನೆಮ್ಮದಿ ಒಂದು ಅನುಭವ ಬರುತ್ತೆ. ಆ ಒಂದು ಸ್ಥಳ ಆ ರೀತಿ ಇದೇನೋ ಗೊತ್ತಿಲ್ಲ, ಬೇರೆ ಎಲ್ಲಿ ಕುತ್ಕೊಂಡ್ರು ಈ ರೀತಿ ಒಂದು ಧ್ಯಾನ ಮನಸ್ಸಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ ನನಗೆ. ರಿಟರ್ನ್ ಹೋಗ್ತಾ ಇದ್ದೀವಿ ನೋಡಿ, ಎಲ್ಲ ಮುಗಿಸ್ಕೊಂಡು. ಸ್ಟಾರ್ಟಿಂಗ್ ಏನು ಸಿಕ್ಕಿದ್ರು ಅವರೇ ಸಿಕ್ಕಿದ್ದಾರೆ ನನ್ನ ಜೊತೆಗೆ ಹೋಗುವಾಗಲೂ ಕೂಡ. ಹೆಂಗೆ ಅನಿಸ್ತಾ ಇದೆ ನಿಮ್ಮ ಅನುಭವ? ಚೆನ್ನಾಗಿತ್ತಾ? ಹಾಂ ಅಂತೂ ಬಂದ್ವಿ ಬಸ್ಸಲ್ಲಿ ರಿಟರ್ನ್. ನಮಸ್ತೆ. ಇವತ್ತು ಮಾತೃಮಂದಿರಕ್ಕೆ ಹೋಗಿದ್ವಿ. ಮಾತೃಮಂದಿರದಿಂದ ಸೀದಾ ಇಲ್ಲಿಗೆ ಅರವಿಂದಾಶ್ರಮದಿಂದ ಮನುಕುಲ ಟೆಂಪಲ್ಲು, ಕೊನೆಗೆ ರಾಕ್ ಬೀಚು. ಈ ಥರ ಎಲ್ಲದೂ ಕೂಡ ಹತ್ರನೇ ಇದೆ, ವಾಕಬಲ್ ಇದೆ, ತುಂಬ ಚೆನ್ನಾಗಿದೆ. ರಾಕ್ ಬೀಚಲ್ಲಿ ಕುತ್ಕೋಬೋದು ಎಷ್ಟೊತ್ತಾದ್ರೂ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಅಕ್ಕ ಜೊತೆಗೇನೆ ಎಲ್ಲದೂ ಕೂಡ ಎಂಜಾಯ್ ಮಾಡಿದ್ವಿ, ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು.